ವೆಲ್ಕಮ್ ಬ್ಯಾಕ್. ಉದ್ಯೋಗ ಕೊಡಿಸೋದಾಗಿ ಯುವಕರಿಗೆ ವಂಚನೆ ಮಾಡ್ತಾ ಇದ್ದ ಘಟನೆ ಕಲಬುರಗಿಯಲ್ಲಿ ನಡೆದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ನಕಲಿ ನೇಮಕಾತಿ ಆದೇಶವನ್ನ ಪ್ರತಿಯನ್ನ ಕೊಟ್ಟು ಧೋಖಾ ಮಾಡಲಾಗ್ತಾ ಇದೆ. ಸುಮಾರು 11 ಜನರಿಗೆ ಸರ್ಕಾರಿ ಕೆಲಸದ ನೆಪದಲ್ಲಿ ವಂಚನೆ ಮಾಡಲಾಗಿತ್ತು. ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಂತಹ ಪೊಲೀಸರು ನಾಗೇಶ್ ಹಾಗೂ ಅಭಿಷೇಕ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳು ಕಲಬುರಗಿಯ ಸೆನ್ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಅವರಿಂದ ಬಂಧನ ಆಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಇವರೆಲ್ಲರೂ ಕೂಡ ಲಾಕ್ ಆಗಿದ್ದಾರೆ. ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ಮೊಬೈಲ್, ನಗದು ಹಣವನ್ನ ಜಪ್ತಿ ಮಾಡಿದ್ದಾರೆ. ಇವರೇ ಇಬ್ರು ಬಂಧಿತ ಆರೋಪಿಗಳು, ಅಭಿಷೇಕ್ ಹಾಗೆ ಮತ್ತೊಬ್ಬ ಆರೋಪಿ ನಾಗೇಶ್. ಪೊಲೀಸರು ಅವರಿಂದ ವಶಪಡಿಸಿಕೊಂಡಂತಹ ಒಂದಷ್ಟು ದಾಖಲಾತಿ ಪತ್ರಗಳು, ಮೊಬೈಲ್ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿ ಇವರು ವಂಚನೆ ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಉದ್ಯೋಗ ಕೊಡಿಸೋದಾಗಿ ಯುವಕರಿಗೆ ವಂಚನೆ ಮಾಡ್ತಾ ಇದ್ದ ಘಟನೆ ಕಲಬುರಗಿಯಲ್ಲಿ ನಡೆದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ನಕಲಿ ನೇಮಕಾತಿ ಆದೇಶವನ್ನ ಪ್ರತಿಯನ್ನ ಕೊಟ್ಟು ಧೋಖಾ ಮಾಡಲಾಗ್ತಾ ಇದೆ. ಸುಮಾರು 11 ಜನರಿಗೆ ಸರ್ಕಾರಿ ಕೆಲಸದ ನೆಪದಲ್ಲಿ ವಂಚನೆ ಮಾಡಲಾಗಿತ್ತು. ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಂತಹ ಪೊಲೀಸರು ನಾಗೇಶ್ ಹಾಗೂ ಅಭಿಷೇಕ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳು ಕಲಬುರಗಿಯ ಸೆನ್ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಅವರಿಂದ ಬಂಧನ ಆಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಇವರೆಲ್ಲರೂ ಕೂಡ ಲಾಕ್ ಆಗಿದ್ದಾರೆ. ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ಮೊಬೈಲ್, ನಗದು ಹಣವನ್ನ ಜಪ್ತಿ ಮಾಡಿದ್ದಾರೆ. ಇವರೇ ಇಬ್ರು ಬಂಧಿತ ಆರೋಪಿಗಳು, ಅಭಿಷೇಕ್ ಹಾಗೆ ಮತ್ತೊಬ್ಬ ಆರೋಪಿ ನಾಗೇಶ್. ಪೊಲೀಸರು ಅವರಿಂದ ವಶಪಡಿಸಿಕೊಂಡಂತಹ ಒಂದಷ್ಟು ದಾಖಲಾತಿ ಪತ್ರಗಳು, ಮೊಬೈಲ್ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿ ಇವರು ವಂಚನೆ ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಉದ್ಯೋಗ ಕೊಡಿಸೋದಾಗಿ ಯುವಕರಿಗೆ ವಂಚನೆ ಮಾಡ್ತಾ ಇದ್ದ ಘಟನೆ ಕಲಬುರಗಿಯಲ್ಲಿ ನಡೆದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ನಕಲಿ ನೇಮಕಾತಿ ಆದೇಶವನ್ನ ಪ್ರತಿಯನ್ನ ಕೊಟ್ಟು ಧೋಖಾ ಮಾಡಲಾಗ್ತಾ ಇದೆ. ಸುಮಾರು 11 ಜನರಿಗೆ ಸರ್ಕಾರಿ ಕೆಲಸದ ನೆಪದಲ್ಲಿ ವಂಚನೆ ಮಾಡಲಾಗಿತ್ತು. ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಂತಹ ಪೊಲೀಸರು ನಾಗೇಶ್ ಹಾಗೂ ಅಭಿಷೇಕ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳು ಕಲಬುರಗಿಯ ಸೆನ್ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಅವರಿಂದ ಬಂಧನ ಆಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಇವರೆಲ್ಲರೂ ಕೂಡ ಲಾಕ್ ಆಗಿದ್ದಾರೆ. ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ಮೊಬೈಲ್, ನಗದು ಹಣವನ್ನ ಜಪ್ತಿ ಮಾಡಿದ್ದಾರೆ. ಇವರೇ ಇಬ್ರು ಬಂಧಿತ ಆರೋಪಿಗಳು, ಅಭಿಷೇಕ್ ಹಾಗೆ ಮತ್ತೊಬ್ಬ ಆರೋಪಿ ನಾಗೇಶ್. ಪೊಲೀಸರು ಅವರಿಂದ ವಶಪಡಿಸಿಕೊಂಡಂತಹ ಒಂದಷ್ಟು ದಾಖಲಾತಿ ಪತ್ರಗಳು, ಮೊಬೈಲ್ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿ ಇವರು ವಂಚನೆ ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಉದ್ಯೋಗ ಕೊಡಿಸೋದಾಗಿ ಯುವಕರಿಗೆ ವಂಚನೆ ಮಾಡ್ತಾ ಇದ್ದ ಘಟನೆ ಕಲಬುರಗಿಯಲ್ಲಿ ನಡೆದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ನಕಲಿ ನೇಮಕಾತಿ ಆದೇಶವನ್ನ ಪ್ರತಿಯನ್ನ ಕೊಟ್ಟು ಧೋಖಾ ಮಾಡಲಾಗ್ತಾ ಇದೆ. ಸುಮಾರು 11 ಜನರಿಗೆ ಸರ್ಕಾರಿ ಕೆಲಸದ ನೆಪದಲ್ಲಿ ವಂಚನೆ ಮಾಡಲಾಗಿತ್ತು. ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಂತಹ ಪೊಲೀಸರು ನಾಗೇಶ್ ಹಾಗೂ ಅಭಿಷೇಕ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳು ಕಲಬುರಗಿಯ ಸೆನ್ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಅವರಿಂದ ಬಂಧನ ಆಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಇವರೆಲ್ಲರೂ ಕೂಡ ಲಾಕ್ ಆಗಿದ್ದಾರೆ. ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ಮೊಬೈಲ್, ನಗದು ಹಣವನ್ನ ಜಪ್ತಿ ಮಾಡಿದ್ದಾರೆ.
ಸರ್ ದುಡ್ಡು ಕೊಟ್ಟಿಲ್ಲ ಅಂತ ಅದು ಅವ್ರು ಮಾಡೋದೊಂದು ವಿಡಿಯೋ ಮಾಡ್ಕೊಂಡ್ರೆ ಇಲ್ಲಿ ಇವರೇ ಇಬ್ರು ಬಂಧಿತ ಆರೋಪಿಗಳು ಅಭಿಷೇಕ್ ಹಾಗೆ ಮತ್ತೊಬ್ಬ ಆರೋಪಿ ನಾಗೇಶ್. ಪೊಲೀಸರು ಅವರಿಂದ ವಶಪಡಿಸಿಕೊಂಡಂತ ಒಂದಷ್ಟು ದಾಖಲಾತಿ ಪತ್ರಗಳು, ಮೊಬೈಲ್ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿ ಇವರು ವಂಚನೆ ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಉದ್ಯೋಗ ಕೊಡಿಸೋದಾಗಿ ಯುವಕರಿಗೆ ವಂಚನೆ ಮಾಡ್ತಾ ಇದ್ದ ಘಟನೆ ಕಲಬುರಗಿಯಲ್ಲಿ ನಡೆದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ನಕಲಿ ನೇಮಕಾತಿ ಆದೇಶವನ್ನ ಪ್ರತಿಯನ್ನ ಕೊಟ್ಟು ಧೋಖಾ ಮಾಡಲಾಗ್ತಾ ಇದೆ. ಸುಮಾರು 11 ಜನರಿಗೆ ಸರ್ಕಾರಿ ಕೆಲಸದ ನೆಪದಲ್ಲಿ ವಂಚನೆ ಮಾಡಲಾಗಿತ್ತು. ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಂತಹ ಪೊಲೀಸರು ನಾಗೇಶ್ ಹಾಗೂ ಅಭಿಷೇಕ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳು ಕಲಬುರಗಿಯ ಸೆನ್ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಅವರಿಂದ ಬಂಧನ ಆಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಇವರೆಲ್ಲರೂ ಕೂಡ ಲಾಕ್ ಆಗಿದ್ದಾರೆ. ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ಮೊಬೈಲ್, ನಗದು ಹಣವನ್ನ ಜಪ್ತಿ ಮಾಡಿದ್ದಾರೆ. ಸರ್ ದುಡ್ಡು ಕೊಟ್ಟಿಲ್ಲ ಅಂತ ಅದು ಅವ್ರು ಮಾಡೋದೊಂದು ವಿಡಿಯೋ ಮಾಡ್ಕೊಂಡ್ರೆ ಇಲ್ಲಿ ಇವರೇ ಇಬ್ರು ಬಂಧಿತ ಆರೋಪಿಗಳು ಅಭಿಷೇಕ್ ಹಾಗೆ ಮತ್ತೊಬ್ಬ ಆರೋಪಿ ನಾಗೇಶ್. ಪೊಲೀಸರು ಅವರಿಂದ ವಶಪಡಿಸಿಕೊಂಡಂತ ಒಂದಷ್ಟು ದಾಖಲಾತಿ ಪತ್ರಗಳು, ಮೊಬೈಲ್ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿ ಇವರು ವಂಚನೆ ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಉದ್ಯೋಗ ಕೊಡಿಸೋದಾಗಿ ಯುವಕರಿಗೆ ವಂಚನೆ ಮಾಡ್ತಾ ಇದ್ದ ಘಟನೆ ಕಲಬುರಗಿಯಲ್ಲಿ ನಡೆದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ನಕಲಿ ನೇಮಕಾತಿ ಆದೇಶವನ್ನ ಪ್ರತಿಯನ್ನ ಕೊಟ್ಟು ಧೋಖಾ ಮಾಡಲಾಗ್ತಾ ಇದೆ. ಸುಮಾರು 11 ಜನರಿಗೆ ಸರ್ಕಾರಿ ಕೆಲಸದ ನೆಪದಲ್ಲಿ ವಂಚನೆ ಮಾಡಲಾಗಿತ್ತು. ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಂತಹ ಪೊಲೀಸರು ನಾಗೇಶ್ ಹಾಗೂ ಅಭಿಷೇಕ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳು ಕಲಬುರಗಿಯ ಸೆನ್ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಅವರಿಂದ ಬಂಧನ ಆಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಇವರೆಲ್ಲರೂ ಕೂಡ ಲಾಕ್ ಆಗಿದ್ದಾರೆ. ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ಮೊಬೈಲ್, ನಗದು ಹಣವನ್ನ ಜಪ್ತಿ ಮಾಡಿದ್ದಾರೆ. ಸರ್ ದುಡ್ಡು ಕೊಟ್ಟಿಲ್ಲ ಅಂತ ಅದು ಅವ್ರು ಮಾಡೋದೊಂದು ವಿಡಿಯೋ ಮಾಡ್ಕೊಂಡ್ರೆ ಇಲ್ಲಿ ಇವರೇ ಇಬ್ರು ಬಂಧಿತ ಆರೋಪಿಗಳು ಅಭಿಷೇಕ್ ಹಾಗೆ ಮತ್ತೊಬ್ಬ ಆರೋಪಿ ನಾಗೇಶ್. ಪೊಲೀಸರು ಅವರಿಂದ ವಶಪಡಿಸಿಕೊಂಡಂತ ಒಂದಷ್ಟು ದಾಖಲಾತಿ ಪತ್ರಗಳು, ಮೊಬೈಲ್ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿ ಇವರು ವಂಚನೆ ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಉದ್ಯೋಗ ಕೊಡಿಸೋದಾಗಿ ಯುವಕರಿಗೆ ವಂಚನೆ ಮಾಡ್ತಾ ಇದ್ದ ಘಟನೆ ಕಲಬುರಗಿಯಲ್ಲಿ ನಡೆದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ನಕಲಿ ನೇಮಕಾತಿ ಆದೇಶವನ್ನ ಪ್ರತಿಯನ್ನ ಕೊಟ್ಟು ಧೋಖಾ ಮಾಡಲಾಗ್ತಾ ಇದೆ. ಸುಮಾರು 11 ಜನರಿಗೆ ಸರ್ಕಾರಿ ಕೆಲಸದ ನೆಪದಲ್ಲಿ ವಂಚನೆ ಮಾಡಲಾಗಿತ್ತು. ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಂತಹ ಪೊಲೀಸರು ನಾಗೇಶ್ ಹಾಗೂ ಅಭಿಷೇಕ್ನನ್ನ ಅರೆಸ್ಟ್ ಮಾಡಿದ್ದಾರೆ.